ಆಸ್ಟ್ರೇಲಿಯಾದಲ್ಲಿ ನಡೆದ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಟೀಂ ಇಂಡಿಯಾ 3-1 ಅಂತರದಿಂದ ಸರಣಿ ಬಿಟ್ಟುಕೊಟ್ಟಿದೆ. ಈ ಮೂಲಕ ಆಸ್ಟ್ರೇಲಿಯಾ ತಂಡ 10 ವರ್ಷಗಳ ಬಳಿಕ ಬಾರ್ಡರ್ ಗವಾಸ್ಕರ್ ಟ್ರೋಫಿಯನ್ನ ಎತ್ತಿ ಹಿಡಿದು ಸಂಭ್ರಮಿಸಿದೆ. ಬಾರ್ಡರ್ ಗವಾಸ್ಕರ್ ಟ್ರೋಫಿ ಆರಂಭದಿಂದಲೂ ಭಾರತದ ಬ್ಯಾಟಿಂಗ್ ವೈಫಲ್ಯ ಇನ್ನಿಲ್ಲದಂತೆ ಕಾಡಿತು. ಈ ಹಿನ್ನೆಲೆಯಲ್ಲಿ 5 ಪಂದ್ಯಗಳ ಸರಣಿಯಲ್ಲಿ ಟೀಂ ಇಂಡಿಯಾ ಕೇವಲ ಒಂದೇ ಒಂದು ಪಂದ್ಯವನ್ನ ಮಾತ್ರ ಗೆದ್ದುಕೊಳ್ಳಲು ಸಾಧ್ಯ ಆಯಿತು. ಒಂದು ಮ್ಯಾಚ್ ಡ್ರಾ ಆದ್ರೆ ಉಳಿದ 3 ಪಂದ್ಯಗಳಲ್ಲಿ ಆಸ್ಟ್ರೇಲಿಯಾ ಗೆಲುವನ್ನ ಕಂಡಿತು. ಹೀಗಾಗಿ ಟೀಂ ಇಂಡಿಯಾ ಬರೋಬ್ಬರಿ 10 ವರ್ಷದ ಬಳಿಕ ಬಾರ್ಡರ್ ಗವಾಸ್ಕರ್ ಟ್ರೋಫಿಯನ್ನ ಆಸೀಸ್ಗೆ ಬಿಟ್ಟುಕೊಟ್ಟು ಮುಖಭಂಗ ಅನುಭವಿಸಿತು. ಅಲ್ಲದೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಟ್ರೋಫಿ ಫೈನಲ್ ಹಾದಿಯನ್ನ ಆಸ್ಟ್ರೇಲಿಯಾ ಇನ್ನಷ್ಟು ಸುಲಭ ಮಾಡಿಕೊಂಡಿದೆ. ಭಾರತಕ್ಕೆ ಈ ಫೈನಲ್ ಕನಸು ಮರೀಚಿಕೆ ಎನ್ನಬಹುದು. ಟೀಂ ಇಂಡಿಯಾದಲ್ಲಿ ಹಿರಿಯ ಆಟಗಾರರಾದ ಕ್ಯಾಪ್ಟನ್ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಕೆಎಲ್ ರಾಹುಲ್, ರವೀಂದ್ರ ಜಡೇಜಾ ಸರಿಯಾದ ಬ್ಯಾಟಿಂಗ್ ಮಾಡಲಿಲ್ಲ. ಪೆವಿಲಿಯನ್ ನಿಂದ ಹೇಗೆ ಬರುತ್ತಿದ್ರೋ ಹಾಗೆ ಔಟ್ ಆಗಿ ವಾಪಸ್ ತೆರಳುತ್ತಾ ಇದ್ರು. ವಿರಾಟ್ ಕೊಹ್ಲಿ ಈ ಸರಣಿಯಲ್ಲಿ ಒಂದು ಶತಕ ಬಾರಿಸಿದ್ರೆ ಉಳಿದ ಇನ್ನಿಂಗ್ಸ್ ನಲ್ಲಿ 10 ರನ್ ಗಡಿ ದಾಟಲು ತಿಣುಕಾಡಿದ್ದಾರೆ. ಇನ್ನು ರೋಹಿತ್ ಶರ್ಮಾ ಅಂತೂ ಅಟ್ಟರ್ ಫ್ಲಾಪ್ ಬ್ಯಾಟಿಂಗ್ ಮಾಡಿದ್ರು. ಕೆಎಲ್ ರಾಹುಲ್ ಅವರು ಕೊಂಚ ಬ್ಯಾಟಿಂಗ್ ಮಾಡಿದರು. ಉಳಿದ ಇನ್ನಿಂಗ್ಸ್ ಗಳಲ್ಲಿ ಎಂದಿನಂತೆ ವಿಫಲ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ರು. ಇನ್ನು ರವೀಂದ್ರ ಜಡೇಜಾ ಅವರು ಆಲ್ರೌಂಡರ್ ಪ್ರದರ್ಶನ ನೀಡುವಲ್ಲಿ ಎಡವಿದ್ರು. ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಎರಡರಲ್ಲೂ ಜಡೇಜಾ ಯಾವುದೇ ಪರ್ಫಾರ್ಮೆನ್ಸ್ ನೀಡಲಿಲ್ಲ. ಈ ಆಟಗಾರರ ಕಾರಣದಿಂದ ಭಾರತ ಸರಣಿ ಕೈಬಿಟ್ಟು ಕೊಟ್ಟಿತ್ತು ಅಂತ ಹೇಳಬಹುದು. ಇನ್ನು ಬೌಲಿಂಗ್ ವಿಭಾಗಕ್ಕೆ ಬಂದರೆ ಮೊಹಮ್ಮದ್ ಸಿರಾಜ್ ಅವರು ಒಂದು ಇನ್ನಿಂಗ್ಸ್ನಲ್ಲಿ ಉತ್ತಮ ಬೌಲಿಂಗ್ ಪ್ರದರ್ಶನ ಮಾಡಿದರೆ ಇನ್ನೊಂದು ಇನ್ನಿಂಗ್ಸ್ನಲ್ಲಿ ಪರ್ಫಾರ್ಮೆನ್ಸ್ ಇರ್ತಾ ಇರಲಿಲ್ಲ. ರಾಣಾ ಮೊದಲ ಪಂದ್ಯದಲ್ಲಿ ಮಾತ್ರ ಅಷ್ಟಕ್ಕಷ್ಟೇ ಬೌಲಿಂಗ್ ಮಾಡಿದ್ರು. ನಂತರದ ಪಂದ್ಯಗಳಲ್ಲಿ ಸ್ಥಾನ ನೀಡಲಿಲ್ಲ. ನಿತೀಶ್ ಕುಮಾರ್ ತಂಡಕ್ಕೆ ಬ್ಯಾಟಿಂಗ್ ಬೌಲಿಂಗ್ನಲ್ಲಿ ಸ್ವಲ್ಪ ಸುಧಾರಣೆ ತಂದರು. 2 ಟೆಸ್ಟ್ ಪಂದ್ಯಗಳಿಗೆ ನಾಯಕನಾಗಿದ್ದ ಬೂಮ್ರಾ ಅತ್ಯುತ್ತಮ ಬೌಲಿಂಗ್ ಮಾಡಿದ್ರು. ಆದರೆ ಇವರಿಗೆ ಸರಿಯಾದ ಸಾಥ್ ಕೊಡುವ ಸಹ ಆಟಗಾರ ಯಾರೂ ಕೂಡ ಇರಲಿಲ್ಲ. ವಾಷಿಂಗ್ಟನ್ ಸುಂದರ್ ಆಲ್ರೌಂಡರ್ ಆಟ ಪ್ರದರ್ಶನ ಮಾಡಲಿಲ್ಲ. ಇವೆಲ್ಲ ಭಾರತದ ಸೋಲಿಗೆ ಕಾರಣ ಅಂತ ಹೇಳಬಹುದು. ಇನ್ನು ಈ 5ನೇ ಟೆಸ್ಟ್ನಲ್ಲಿ ಮೊದಲ ಬ್ಯಾಟಿಂಗ್ ಮಾಡಿದ್ದ ಟೀಂ ಇಂಡಿಯಾ ಮೊದಲ ಇನ್ನಿಂಗ್ಸ್ನಲ್ಲಿ 185 ರನ್ಗೆ ಆಲ್ಔಟ್ ಆಗಿತ್ತು. ಯಾವೊಬ್ಬ ಭಾರತೀಯ ಆಟಗಾರನು 50 ರನ್ ಕೂಡ ಹೊಡೆದಿರಲಿಲ್ಲ. ಆಸೀಸ್ ಮೊದಲ ಇನ್ನಿಂಗ್ಸ್ನಲ್ಲಿ 181 ರನ್ಗೆ ಆಲ್ಔಟ್ ಆಯಿತು. ಇದರಿಂದ ಕೇವಲ 4 ರನ್ಗಳ ಮುನ್ನಡೆ ಪಡೆದ ಭಾರತ 2ನೇ ಇನ್ನಿಂಗ್ಸ್ನಲ್ಲಿ ಕೇವಲ 157 ರನ್ಗೆ ಆಲ್ಔಟ್ ಆಯಿತು. ಇದರಿಂದ 162 ರನ್ಗಳ ಟಾರ್ಗೆಟ್ ಪಡೆದುಕೊಂಡು ಆಸ್ಟ್ರೇಲಿಯಾ 4 ವಿಕೆಟ್ ಕಳೆದುಕೊಂಡು 162 ರನ್ ಗಳಿಸಿ ಜಯ ಬೇರಿ ಬಾರಿಸಿತು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.